ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರೀಮಿಕಾ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಶುಭ ಸಮಾರಂಭದ ಸಮಯ ಇದು. ಗೆಳತಿಯ ಮನೆಗೆ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಮಗನ ದೆಸೆಯಿಂದ ಗೆಳತಿಯಾದಂಥವಳು, ಮಗನ ಶಾಲೆಯಿಂದ ಪರಿಚಯ ಆದಂಥವರು, ಮಗನ ಉಪನಯನ ಇದೆ ಬನ್ನಿ ಅಂತೇಳಿ ತುಂಬ ಆತ್ಮೀಯತೆಯಿಂದ ಪ್ರೀತಿಯಿಂದ ಕರೆದಿದ್ರು. ಹಾಗಾಗಿ ಹೋಗಿ ಬರೋಣ ಅಂತೇಳಿ ಬರ್ತಾ ಇದ್ದೀವಿ. ಈಗಾಗಿದೆ ಸುಮಾರು 1 ಗಂಟೆ ಸ್ನೇಹಿತರೆ. ಲೇಟಾಯಿತು, ಬೇಗ ಬರಬೇಕಿತ್ತು, ಆದರೆ ಬರೋಕ್ಕಾಗಲಿಲ್ಲ. ಮಗ ಮೊದಲೇ ಹೋಗಿದ್ದಾನೆ, ನಿತಿನ್. ತುಂಬ ಜನ ಸೇರಿದ್ದಾರೆ. ನಾವು ಬರೋಷ್ಟೊತ್ತಿಗೆ ಊಟದ ಸಮಯ ಆಗಿರೋದ್ರಿಂದ ಎಲ್ಲರೂ ಊಟಕ್ಕೆ ಹೋಗಿದ್ರು. ಉಪನಯನದ ಕ್ಷಣದ ವೀಡಿಯೋಗಳು ಒಂದು ಸಿಗಲಿಲ್ಲ ನನಗೆ, ನಾವು ಬರೋದಕ್ಕೆ ಲೇಟ್ ಆಗಿತ್ತಲ್ವ, ಹಾಗಾಗಿ. ನಾವು ಈಗ ಊಟಕ್ಕೆ ಬಂದಿದ್ದೀವಿ. ತುಂಬ ಸೂಪರಾದಂತಹ ಅಡುಗೆಗಳನ್ನು ಮಾಡಿಸಿದ್ರು. ರೊಟ್ಟಿನೆಲ್ಲ ಮಾಡಿಸಿದ್ರು. ಹಾಗೆ ಸುಳಿಗಡುಬು ಅಂತೇಳಿ, ಸುಳಿಗಡುಬು ಅಂತ ಈ ಕಡೆ ನಮ್ಮ ಕಡೆ ಹೇಳ್ತಾರೆ. ತುಂಬ ರುಚಿಯಾದಂತಹ ಒಂದು ಹಳೆಯ ಕಾಲದ ಸಾಂಪ್ರದಾಯಿಕ ತಿಂಡಿಯನ್ನು ಮಾಡಿಸಿದ್ರು. ತುಂಬ ಸೂಪರಾಗಿತ್ತು. ಅಡುಗೆ ಎಲ್ಲ ತುಂಬ ಸೂಪರಾಗಿತ್ತು. ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ ಇದು ಮಾರನೇ ದಿನದ ಬೆಳಗಿನ ವಿಡಿಯೋ ಸ್ನೇಹಿತರೆ. ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೇನೆ. 1 ಲೀಟರ್ ರೇಷನ್ ಅಕ್ಕಿಯನ್ನು ತೊಗೊಂಡು ತುಂಬ ಚೆನ್ನಾಗಿ ತೊಳೆದು ಕಬ್ಬಿನ ಹಾಲಲ್ಲೇ ಅಕ್ಕಿಯನ್ನು ನೆನೆ ಹಾಕೋಣ ಅಂಥೇಳಿ. ಮಣೆ ಬೆಲ್ಲ ಮಾಡೋದಕ್ಕೋಸ್ಕರ ಕಬ್ಬಿನ ಹಾಲು ತಂದದ್ದು ಸ್ವಲ್ಪ ಹೆಚ್ಚಿತ್ತು. ಕಬ್ಬಿನ ಹಾಲು ಮಣೆ ಬೆಲ್ಲಕ್ಕೆ ಸರಿಯಾದಂಥದ್ದು ಆಗಿರಲಿಲ್ಲ. ಹಾಗಾಗಿ ಮತ್ತೆ ಹಾಕಿ ಅದನ್ನು ವೇಸ್ಟ್ ಮಾಡೋದು ಅಂತೇಳಿ ಕಡುಬನ್ನು ಮಾಡೋಣ ಅಂಥೇಳಿ ತಯಾರಿಯನ್ನು ಮಾಡ್ತಾಯಿದ್ದೀವಿ. ಸುಮಾರೊಂದು 3 ತಾಸು ಕಬ್ಬಿನ ಹಾಲಿನಲ್ಲಿ ಅಕ್ಕಿಯನ್ನು ನೆನೆ ಹಾಕಿದೆ. ಹಾಗೆ ತುಂಬ ನುಣುಪಾಗಿ ಅಕ್ಕಿಯನ್ನು ರುಬ್ಕೊಂಡಾಯಿತು. ಕಬ್ಬಿನ ಹಾಲನ್ನು ಚೆನ್ನಾಗಿ ಕುದಿಸಿ ಇಡೋದ್ರಿಂದ 1-2 ದಿನಗಳ ಕಾಲ ಹಾಗೆ ಇಟ್ಕೋಬೋದು, ಹಾಳಾಗಲ್ಲ. ಹಾಗೆ ಚೆನ್ನಾಗಿ ನುಣುಪಾಗಿ ರುಬ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಬೆಲ್ಲವನ್ನು ಹಾಕಿಲ್ಲ. ಕಬ್ಬಿನ ಹಾಲಲ್ಲೇ ಮಾಡಿರೋದ್ರಿಂದ, ಕಬ್ಬಿನ ಹಾಲಲ್ಲೇ ಮಾಡ್ತಾ ಇರೋದ್ರಿಂದ ಬೆಲ್ಲವನ್ನು ಹಾಕಬೇಕಂತಿಲ್ಲ.
ಕಬ್ಬಿನ ಹಾಲನ್ನೇ ಸೇರಿಸಿದ್ದೀನಿ, ತೆಳ್ಳಗಾಗೋದಕ್ಕೆ ನೀರನ್ನೇನು ಹೆಚ್ಚಿಗೆ ಹಾಕಿಲ್ಲ. ಸ್ವಲ್ಪ ಅಷ್ಟೇ ನೀರನ್ನು ಹಾಕಿದ್ದೀನಿ. ಕಬ್ಬಿನ ಹಾಲಲ್ಲೇ ತೆಳ್ಳಗೆ ಮಾಡಿಕೊಂಡು ಎಲ್ಲವನ್ನು ಬಿಸಿ ಮಾಡಿ ಕೋಕೋ ಎಲೆಯಲ್ಲಿ ನಾನು ಕಡುಬನ್ನು ಕಟ್ತೀನಿ. ಪ್ರತಿ ಬಾರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೋಕೋ ಎಲೆಯಲ್ಲಿ ಕಡುಬನ್ನು ಮಾಡೋದ್ರಿಂದ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಂದು 20-25 ನಿಮಿಷಗಳ ಕಾಲ ಬೇಯಿಸಿದ ಮೇಲೆ ತುಂಬ ಚೆನ್ನಾಗಿರುವಂತಹ ಕಡುಬಾಯಿತು. ಮೊದಲನೇ ಬಾರಿಯಾಗಿತ್ತು ನಾವು ಮಾಡ್ತಾ ಇರೋದು, ಹೇಗಾಗುತ್ತೇನೋ ಅನ್ನೋಂಥ ಒಂದು ಸ್ವಲ್ಪ ಭಯ ಇತ್ತು. ಚೆನ್ನಾಗಿ ಬಂದಿದೆ, ಸಿಹಿ ಕೂಡ ಆಗಿತ್ತು. ಕಬ್ಬಿನ ಹಾಲಲ್ಲೇ ಮಾಡಿರೋದ್ರಿಂದ ಸಿಹಿ ಸಾಲತ್ತಾ ಇಲ್ವಾ ಅನ್ನೋ ಒಂದು ಸಂಶಯ ಇತ್ತು. ಇಲ್ಲ, ಪರವಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕಡುಬನ್ನು ತುಪ್ಪದ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಕಬ್ಬಿನ ಹಾಲಿನ ಪರಿಮಳ ಇಷ್ಟ ಆಗೋರಿಗೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹಾಗೆ ಅತ್ತಿಗೆ ಬರಬೇಕಿದ್ರೆ ಒಂದಷ್ಟು ವಿಟಮಿನ್ ಸೊಪ್ಪನ್ನು ತಂದಿದ್ಲು. ಅತ್ತಿಗೆ ಬಂದಿದ್ದಾಳೆ ಮಧ್ಯಾಹ್ನಕ್ಕೆ, ಮಕರ ತಿಂಗಳ, ಅದಕ್ಕೋಸ್ಕರ ಏನಾದರೂ ತಿಂಡಿ ಮಾಡೋಣ ಅಂಥೇಳಿ ಕಡುಬನ್ನು ಮಾಡಿದ್ದೆ. ಹಾಗೆ ಸ್ವಲ್ಪ ಜಾಮೂನನ್ನು ಮಾಡಿದ್ದೆ. ಹಾಗೆ ಸ್ವಲ್ಪ ಕಾಯಿ ಮೊಳಕ ಅಂತ ಹೇಳ್ತೀವಲ್ವ ನಾವು, ಅದನ್ನು ಮಾಡಿದ್ದೆ. ಹಾಗೆ ಇಲ್ಲಿ ಅಡುಗೆ ತಯಾರಿ, ಸ್ವಲ್ಪ ವಿಟಮಿನ್ ಸೊಪ್ಪಿನ ತಂಬುಳಿ ಮಾಡೋಣ ಅಂಥೇಳಿ ಸ್ವಲ್ಪ ಜೀರಿಗೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕಿ ಹುರಿತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗೆ ವಿಟಮಿನ್ ಸೊಪ್ಪನ್ನು ಹಾಕಿದ್ದೇನೆ. ತುಂಬ ಆರೋಗ್ಯಕ್ಕೆ ಉತ್ತಮವಾದಂತಹ ಒಂದು ಎಲೆ ಇದು ಸೊಪ್ಪು. ತುಂಬ ರುಚಿಯಾಗುತ್ತೆ. ತಂಬುಳಿ ಕೂಡ ಮಾಡೋದು ಕೂಡ ತುಂಬ ಸುಲಭ. ತೆಂಗಿನ ತುರಿಯೊಂದಿಗೆ ರುಬ್ಬಿದ್ರಾಯ್ತು, ಸ್ವಲ್ಪ ಮಜ್ಜಿಗೆಯೊಂದಿಗೆ ಬೆರೆಸಿದ್ರಾಯ್ತು. ರುಚಿಯಾಗುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಹಾಗೆ ಹಲಸಿನ ಕಂದೆ ಪಲ್ಯನೆಲ್ಲ ಮಾಡಿದ್ದೆ, ಸಾಂಬಾರನ್ನು ಮಾಡಿದ್ದೆ, ಕಾಯಿ ಮುಳ್ಕಲ್ ಮಾಡಿದ್ದೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಗಡಿಬಿಡಿ ಇತ್ತು. ಹಾಗೆ ಮಾರನೇ ದಿನದ ವೀಡಿಯೋ ಸ್ನೇಹಿತರೆ ಇದು. ಅಮ್ಮನ ಮನೆಗೆ ಹೋಗೋಣ ಅಂಥೇಳಿ ಹಾಗೆ ಸ್ವಲ್ಪ ಅತ್ತಿಗೆಗೂ ಒಂದಷ್ಟು ಸೊಪ್ಪುಗಳನ್ನು ಕೊಡೋಣ ಅಂಥೇಳಿ ಹರಿವೆ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಈ ಬಾರಿ, ತುಂಬ ಚೆನ್ನಾಗಿ ಆಗಿದೆ. ಹುಳ ಹುಪ್ಪಡಿಗಳೇನು ಹಿಡಿದಿಲ್ಲ ಎಲೆಗಳಿಗೆ, ತುಂಬ ಚೆನ್ನಾಗಿ ಬಂದಿದೆ ಸೊಪ್ಪು. ದೊಡ್ಡ ಬಾಳೆಕಾಯಿ ಹಾಕಿ ಮಾಡೋದ್ರಿಂದ ಹರಿವೆ ಸೊಪ್ಪಿನ ಪಲ್ಯವನ್ನು ತುಂಬ ಚೆನ್ನಾಗಾಗುತ್ತೆ. ಅಮ್ಮನ ಮನೆಗೆ ಬಂದಾಯಿತು. ಇಲ್ಲೂ ಅಷ್ಟೇ ಹೆಚ್ಚಿಗೆ ವೀಡಿಯೋ ಮಾಡಲಿಲ್ಲ. ಸಣ್ಣ ಸಣ್ಣ ತುಣುಕುಗಳು, ಒಂದು ಸವಿ ನೆನಪುಗಳನ್ನು ಕೂಡಿಡೋದಕ್ಕೋಸ್ಕರ. ಅಮ್ಮ ಕಳೆದ ವರ್ಷ ಉಪ್ಪಿನಲ್ಲಿ ಹಾಕಿಟ್ಟಂತಹ ಹಲಸಿನ ಸೊಳೆಯಿಂದ ಹುಳಿಯನ್ನು ಮಾಡಿದರು, ತುಂಬ ಚೆನ್ನಾಗಿತ್ತು. ಹಾಗೆ ಹರಿವೆ ಸೊಪ್ಪಿನ ಪಲ್ಯ, ಹಾಗೆ ತಂಬುಳಿ ಹಸಿಯನ್ನೆಲ್ಲ ಮಾಡಿದರು, ಪಾಯಸವನ್ನು ಮಾಡಿದರು, ಹಾಗೆ ಕಾಯಿ ಮುಳ್ಕವನ್ನು ಮಾಡಿದರು. ತುಂಬ ಚೆನ್ನಾಗಿತ್ತು ಇವತ್ತಿನ ಊಟವು ಕೂಡ. 3 ದಿನ ಆಯಿತು ಬರೀ ಸಿಹಿ ಸಿಹಿ ಸಿಹಿ. ಡಯಟ್ ಅಂತೂ ಇಲ್ಲವೇ ಇಲ್ಲ ಸ್ನೇಹಿತರೆ, ಹಳ್ಳಿಯಲ್ಲಿ ಅನಿವಾರ್ಯ ಈ ಥರ.